ಇನ್ನು ಮನೆಯಲ್ಲಿ ವಿಪರೀತ ಜಗಳ ಆಗ್ತಾ ಇರ್ತದೆ. ಗಂಡ ಹೆಂಡ್ತಿಗೆ ಸಣ್ಣ ಪುಟ್ಟ ಕೂತು ಜಗಳ ಅಂತಲ್ಲ, ಮತ್ತು ಗಂಡಗೆ ಹೆಂಡ್ತಿ ಕಂಡ್ರೆ ಆಗದೆ ಇರೋದು, ಮತ್ತು ಗಂಡ ಏನು ಮಾಡ್ಬಿಡ್ತಾರೆ ಹೆಂಡ್ತಿ ಮನೆಯವ್ರ ಮೇಲೆ ಬೈಯುವಂಥದ್ದು, ಹೆಂಡ್ತಿ ಗಂಡನ ಮನೆಯವ್ರು ಬೈಯೋದು. ಇವ್ರು ಬೈದಾದ್ರೆ ಜಗಳ ಆಡಲ್ಲ, ಆದರೆ ಅವ್ರವ್ರ ಮನೆ ವಿಚಾರಕ್ಕೆ ಬಂದುಬಿಡ್ತು ಅಂದರೆ ದೊಡ್ಡ ಜಗಳ ಆಗುತ್ತೆ ಗೊತ್ತಲ್ಲ. ಇದು ಮನೆಯಲ್ಲಿ ಗಲಾಟೆ ನಡೀತಾನೆ ಇರುತ್ತೆ. ನೀವೇನು ಮಾಡಿ ಅಂತಂದರೆ ಅಮಾವಾಸ್ಯೆ ಹಿಂದೆ ಮುಂದೆ, ಅಮಾವಾಸ್ಯೆ 4 ದಿನ ಮುಂದೆ ಮತ್ತು ಅಮಾವಾಸ್ಯೆ ಆದಮೇಲೆ ಜಗಳ ಆಗೇ ಆಗುತ್ತೆ, ಯಾವುದಾದ್ರು ಒಂದು ಸಂದರ್ಭದಲ್ಲಿ ಬರುತ್ತೆ. ಮತ್ತು ಹುಣ್ಣಿಮೆ 4 ದಿನ ಹಿಂದೆ ಮತ್ತು 4 ದಿನ ಮುಂದೆ ಜಗಳ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚೈತ್ ವಿಷ್ಣುಪತ್ನಿ ಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಯ. ನಮಸ್ಕಾರ. ಇವತ್ತೊಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತಂದರೆ, ಭಾಳ ಜನಕ್ಕೆ ವಾಕರಿಕೆ ಅಂತ ಹೇಳ್ತಾರೆ. ವಾಕರಿಕೆ ಆಗ್ತಾರೆ. ಸ್ವಲ್ಪ ಲೇಟಾಗಿ ಊಟ ಮಾಡೋದು ಅಂದರೆ ಹೊಟ್ಟೆ ಉಬ್ರ ಆಗ್ಬಿಡುತ್ತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಮತ್ತು ಬ್ಲೋಟಿಂಗ್ ಅಂತ ಅಂತಾರೆ. ಅಂಥವರು ಏನಾದ್ರು ಆಹಾರ ಒಂಚೂರು ಸ್ವಲ್ಪ ಲೇಟಾಗಿ ಹೊಟ್ಟೆ ಊದ್ಕೊಳ್ಳುತ್ತೆ, ಗ್ಯಾಸ್ಟ್ರಿಕ್ ಏನು ತುಂಬಿಕೊಳ್ಳುತ್ತೆ, ಊಟ ಮಾಡಿದ್ರೆ ವಾಕರಿಕೆ ಬರುತ್ತೆ. ಮತ್ತು ಭಾಳಷ್ಟು ಜನಕ್ಕೆ ಟ್ರಾವೆಲಿಂಗ್ ಅನ್ನೋಂಥದ್ದೇ ಆಗ್ತಾ ಇರಲ್ಲ. ಟ್ರಾವೆಲಿಂಗ್ ಮಾಡ್ತಿದ್ರೆ ಇವು ವಾಕರಿಕೆ ಬರುತ್ತೆ ಅಂದ್ಬಿಟ್ಟು ಟ್ರಾವೆಲ್ಲೇ ಮಾಡಲ್ಲ ಅವರು. ಹಾಗಾಗಿ ಅಂಥವ್ರು ಏನು ಮಾಡಬೇಕು, ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ? ಏನಿಲ್ಲ, 10 ನಿಮಿಷ ಈ ಒಂದು ಮುದ್ರೆಯನ್ನು ಮಾಡಿ ನಿಮಗೆ 5 ಡೇಸಲ್ಲಿ ವಾಕರಿಕೆ ಅನ್ನೋದು ನಿಂತೋಗ್ಬಿಡುತ್ತೆ. ಏನಿಲ್ಲ, ಅಪಾನ ಮುದ್ರೆ ಇರುತ್ತಲ್ಲ ನೋಡಿ, ಅಪಾನ ಮುದ್ರೆ ಇದು ಸ್ವಲ್ಪ ಮಡಿಸಿ ನೋಡಿ, ಇದನ್ನು ಮಡಿಸಿ ತೋರ್ಬೆಳು ಕಿರುಬೆರಳು ನೇರವಾಗಿರಲಿ, ಇದನ್ನು ಮಡಿಸಿ ಮಧ್ಯದ ಬೆರಳು ಉಂಗುರದ ಬೆರಳು ಮಡಿಸಿ ಇದನ್ನ ಮೇಲೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಮತ್ತು ಕಿರುಬೆರಳು ಮತ್ತು ತೋರ್ಬೆಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಿಕೊಳ್ಳಿ. ಇಷ್ಟೇ. ತೊಡೆ ಮೇಲಾರು ಇಟ್ಕೊಳ್ಳಿ, ಮೇಲಾರು ಇಟ್ಕೊಳ್ಳಿ. ಅದೇ ವಾಕರಿಕೆ ಅನ್ನೋಂಥದ್ದು ಹೊಟ್ಟೋಗ್ಬಿಡುತ್ತೆ. 10 ನಿಮಿಷ 5 ದಿನ ಮಾಡಿ, 5 ಡೇಸ್. ನಿಮಗೆ ವಾಕರಿಕೆ ಅನ್ನೋದು ಮಂಗಮಾಯ ಆಗಿಬಿಡುತ್ತೆ. ನೀವು ಎಲ್ಲಿ ಬೇಕಾದ್ರೂ ಟ್ರಾವೆಲ್ ಮಾಡಿ, ಅಕಸ್ಮಾತ್ ವಾಕರಿಕೆ ಬಂತು ಅಂದರೆ ಟಕ್ ಅಂತ ಇಟ್ಕೊಳ್ಳಿ, ವಾಕರಿಕೆ ಅನ್ನೋದೇ ಹೊರಟೋಗ್ಬಿಡುತ್ತೆ, ವಾಂತಿ ಬರಲ್ಲ ಗೊತ್ತಲ್ಲ. ನೆನಪಿಟ್ಕೊಳ್ಳಿ, ಒಂದು ಮುದ್ರೆ ಅದ್ಭುತವಾದಂಥ ಒಂದು ಮುದ್ರೆ ಗೊತ್ತಲ್ಲ. ಈ ಥರದ್ದು ಅದ್ಭುತವಾದಂಥ ಒಂದು ವಿಚಾರಗಳನ್ನು ನಾನು ಶಿಬಿರದಲ್ಲಿ ಹೇಳ್ಕೊಡ್ತೀನಿ, ಬನ್ನಿ ಮಿಸ್ ಮಾಡಬೇಡಿ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ಮತ್ತು ಮುದ್ರೆಯ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಜೀವನದಲ್ಲಿ ಎಲ್ಲ ಸಮಸ್ಯೆಗಳ ಬಗ್ಗೆ ಹಣಕಾಸಿನ ಸಮಸ್ಯೆ ಅಂತ ಮಾತ್ರ ಬಗೆಹರಿತಾನೆ ಇಲ್ಲ ಗುರುಗಳೇ, ಏನು ಮಾಡೋದು ಅಂತಾರೆ. ಮತ್ತು ಇನ್ನೂ ಕೆಲವರು ಗುರುಗಳೇ ಬಿಸ್ನೆಸ್ಸು ಬರ್ತಾ ಡಲ್ ಆಗ್ತಾಯಿದೆ ಗುರುಗಳೇ, ಲಾಸ್ ಆಗ್ತಾಯಿದೆ, ಎಷ್ಟು ಕಷ್ಟಪಟ್ಟು ದುಡಿದ್ರೂ ಒಂದು ಸೈಟು ಒಂದು ಮನೆ ಮಾಡೋಕ್ಕಾಗ್ತಾಯಿಲ್ಲ. ಮಕ್ಕಳು ಎಜುಕೇಷನ್ ಮಾಡಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಡೊನೇಷನ್ಗಳು, MBA ಅದು ಇದು ಮಾಡಬೇಕು ಅಂತ 5-6 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ. ಮಕ್ಳಿಗೆ ಆಸ್ತಿ ಪಾಸ್ತಿ ಮಾಡಬೇಕು ಅಂತೀವಿ, ಆಗ್ತಾಯಿಲ್ಲ. ನಮ್ಮ ಫ್ರೆಂಡು ರಿಲೇಟಿವ್ಸ್ ಎಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಕಾರ್ಗೀರು ತೊಗೊಂಡು ಸೈಟು ಮನೆ ಮಾಡಿಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ. ನಾವು ಅವ್ರಿಗೆ ಬುದ್ಧಿ ಹೇಳ್ತೀವಿ ಜೀವನದಲ್ಲಿ ಮುಂದೆ ಬಂದರು ಅಂತ. ಅವಾಗ ಈಗ ನಾವು ಆ ಥರ ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ ಗುರುಗಳೇ, ನಾವು ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ. ಬಟ್ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟೇ ಆಗ್ತಾಯಿಲ್ಲ ಗುರುಗಳೇ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡ್ತಿಂತಂದರೆ ಸಾಕು, 6 ತಿಂಗಳಲ್ಲಿ ಅದು ಎಂಥದ್ದೇ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ. ಇನ್ನೊಂದೇನು ಅಂತಂದರೆ 6 ತಿಂಗಳ ಸಾಲ ತೀರುತ್ತೆ. ಫುಲ್ ಬೇಡ, ಅಟ್ಲೀಸ್ಟ್ ಅರ್ಧ ತಿರಲಿ, ಕಾಲು ಭಾಗ ತಿರಲಿ, ಎಷ್ಟೊಂದು ಒಂದು ಅನುಕೂಲ ಆಗಿಬಿಡುತ್ತೆ. ಎಷ್ಟೊಂದು ಜನ 3 ವರ್ಷ 4 ವರ್ಷ ಆದರೂ ಕೂಡ 1 ಪೈಸಾ ಸಾಲ ತೀರಿಸಿರಲ್ಲ, ಬರೀ ಬಡ್ಡಿ ಕಟ್ಕೊಂಡು ಹೋಗ್ತಾರೆ. ಅಂಥವ್ರಿಗೆಲ್ಲ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ. ಮತ್ತು ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತಂದರೆ ಮೇಯ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ, 100% ರಿಸಲ್ಟ್ ಸಿಗುತ್ತೆ ಗೊತ್ತಲ್ಲ. ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಇನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಗೊತ್ತಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಮನೆ ದೇವ್ರ ಆ ಥರದ್ದು ಏನು ಇಟ್ಟ ಸಹ ಕೆಲಸ ಆಗುತ್ತೆ. ಅವ್ರ ಮೇಲಾರು ಇಡ್ಬೋದು, ಬೀರುನಲ್ಲಾದರೂ ಕೂಡ ಇಡೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೀತೆ. ಈ ಅಷ್ಟಲಕ್ಷ್ಮಿಯಿಂದ ಮನವನ್ನು ತೆಗೆದುಕೊಂಡು ಹೋಯಿತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೆ ಒಳಗಡೆ ಕರ್ಕೊಂಡೋದಾಗಿ ಅಷ್ಟು ಒಳ್ಳೆಯದಾಗ್ತಾಯಿದೆ ಗೊತ್ತಲ್ಲ. ಈ ಒಂದು ಒಳ್ಳೆ ಅದ್ಭುತವಾದಂತಹ ಒಂದು ಯಂತ್ರವನ್ನು ಇಡಿ. ಮತ್ತು ಎಷ್ಟೋ ಜನ ತೊಗೊಂಡೋಗಿರೋರು ಹಿಂದೆ ಒಳ್ಳೆಯದಾಗಿತ್ತು, ಈಗಲೂ ಕೂಡ ಆಗ್ತದೆ, ಇನ್ನು ಮುಂದೆ ಒಳ್ಳೆಯದು ಆಗುತ್ತೆ, ಅಷ್ಟು ಪವರ್ಫುಲ್ ಇದೆ. ಈ ಯಂತ್ರ ಒಂದು ಇತ್ತು ಅಂದರೆ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ, ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡಿ, ಅಷ್ಟು ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದು ಹಾಗೇ ಆಗುತ್ತೆ ಗೊತ್ತಲ್ಲ. ಈ ಒಂದು ಯಂತ್ರ ಅಂತಂದರೆ ಯೂನಿವರ್ಸ್ಗೆ ಲಿಂಕ್ ಆಗಿರುತ್ತೆ ಅದು, ಹಾಗಾಗಿ ಅದು ಪವರ್ಫುಲ್ಲು. ನಂಬಿಕೆ ಇಟ್ಟು ತೊಗೊಳ್ಳಿ. ಭಾಳಷ್ಟು ಜನ ತೊಗೊಳಕ್ಕಾಗ್ತಾಯಿಲ್ಲ ಅಂದರೆ 10 ಸರಿ ಸಂಕಲ್ಪ ಮಾಡಿ 11ನೇ ಸಲ ನಿಮ್ಮ ಮನೆ ಒಳಗಡೆ ಆ ಒಂದು ಯಂತ್ರ ಇರುತ್ತೆ. ಸಂಕಲ್ಪ ಸ್ಟ್ರಾಂಗಾಗಿ ಮಾಡಬೇಕು, ಸುಮ್ಮನೆ ಮಾಡೋಂಗಿಲ್ಲ. ಸ್ಟ್ರಾಂಗಾಗಿ ನನಗೆ ಬರಲೇಬೇಕು ಅಂತ ಸಂಕಲ್ಪ ಮಾಡಿ ಅದು ಹೆಂಗೋ ಬಂದು ತೊಗೊಂಡೋಗ್ತೀರಿ ಅದಲ್ಲ. ಇದಕ್ಕೇನಂತಂದರೆ ಇದು ಒಂದು ದೈವಶಕ್ತಿನ ರಿಸೀವ್ ಮಾಡ್ಕೊಳ್ಳೋಂಥ ಫ್ರೀಕ್ವೆನ್ಸಿ ಇರುತ್ತೆ ಅಲ್ಲ. ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಇದಕ್ಕೆ ಯಾವುದೊಂದು ದೈವಶಕ್ತಿಯಿಂದ ಪ್ರತಿಯೊಂದು ಗಿಡಮೂಲಿಕೆಗಳಿಂದ ಆ ಒಂದು ಶಕ್ತಿ ಸಿಗುತ್ತೆ.
ನಾನು ಹೇಳಿದ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು ನೀವು ಮಾಡಿ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗೇ ಆಗ್ತೀರಾ. ತುಂಬ ಅನುಕೂಲ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಅಲ್ಲ. ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನು ಮನೆಯಲ್ಲಿ ವಿಪರೀತ ಜಗಳ ಆಗ್ತಾ ಇರ್ತೇನೆ. ಗಂಡ ಹೆಂಡ್ತಿಗೆ ಸಣ್ಣ ಪುಟ್ಟ ಕೂತು ಜಗಳ ಅಂತಲ್ಲ, ಮತ್ತು ಗಂಡಗೆ ಹೆಂಡ್ತಿ ಕಂಡ್ರೆ ಆಗದೆ ಇರೋದು, ಮತ್ತು ಗಂಡ ಏನು ಮಾಡ್ಬಿಡ್ತಾರೆ, ಹೆಂಡ್ತಿ ಮನೆಯವ್ರ ಮೇಲೆ ಬೈಯುವಂಥದ್ದು, ಹೆಂಡ್ತಿ ಗಂಡನ ಮನೆಯವ್ರು ಬೈಯೋದು. ಇವ್ರು ಬೈದಾದ್ರೆ ಜಗಳ ಆಡಲ್ಲ, ಆದರೆ ಅವ್ರವ್ರ ಮನೆ ವಿಚಾರಕ್ಕೆ ಬಂದುಬಿಡ್ತು ಅಂದರೆ ದೊಡ್ಡ ಜಗಳ ಆಗುತ್ತೆ ಮತ್ತಲ್ಲ. ಇದು ಮನೆಯಲ್ಲಿ ಗಲಾಟೆ ನಡೀತಾನೆ ಇರುತ್ತೆ. ನೀವೇನು ಮಾಡಿ ಅಂತಂದರೆ ಅಮಾವಾಸ್ಯೆ ಹಿಂದೆ ಮುಂದೆ, ಅಮಾವಾಸ್ಯೆ 4 ದಿನ ಮುಂದೆ ಮತ್ತು ಅಮಾವಾಸ್ಯೆ ಆದಮೇಲೆ ಜಗಳ ಆಗೇ ಆಗುತ್ತೆ, ಯಾವುದಾದ್ರು ಒಂದು ಸಂದರ್ಭದಲ್ಲಿ ಬರುತ್ತೆ. ಮತ್ತು ಹುಣ್ಣಿಮೆ 4 ದಿನ ಹಿಂದೆ ಮತ್ತು 4 ದಿನ ಮುಂದೆ ಜಗಳ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು? ಜಗಳ ಆಗಲೇಬಾರ್ದು ಅಂತಂದರೆ ಯಾವಾಗ ಸ್ವಲ್ಪ ಜಗಳ ಸ್ಟಾರ್ಟ್ ಆಗ್ತಾಯಿದೆ ಅಂದ ತಕ್ಷಣ ನೀವು ಒಂದು ಬಟ್ಲಲ್ಲಿ ನೀರು ಹಾಕಿ, ನೀರು ಜೊತೆ ಈ ರೋಸ್ ವಾಟರ್ನ ಹಾಕಿ, ಸ್ವಲ್ಪ ಹಾಕ್ಬಿಟ್ಟು ನೀವೇನು ಮಾಡಿ ಅಂತಂದರೆ ಅರಿಶಿಣವನ್ನು ಹಾಕ್ಬಿಟ್ಟು 2 ಕೈನ ಅಜ್ಜಿ ಆ ಒಂದು ಬಟ್ಲಲ್ಲಿ ಒಳಗಡೆ. ಆಮೇಲೆ ನೀವೇನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಡಿ. ಯಾವುದೇ ರೀತಿಯಂಥ ಒಂದು ಜಗಳಗಳು ಆಗಬಾರ್ದು ಮನೆಯಲ್ಲಿ. ನಾನು ಅಡ್ಜಸ್ಟ್ ಮಾಡೋದು, ಅವರು ಅಡ್ಜಸ್ಟ್ ಆಗೋದು, ನಾನು ಅವ್ರನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಹೊಟ್ಟೋಗ್ಬಿಡ್ಬೇಕು ಅಂತ ಸಂಕಲ್ಪವನ್ನು ಮಾಡಿಕೊಂಡು ಅದನ್ನು ನೀವೇನು ಮಾಡಿ ಅಂತಂದರೆ ಅದಿರುತ್ತಲ್ಲ ಅದನ್ನು ಸ್ವಲ್ಪ ತಲೆ ಮೇಲೆ ಹಿಂಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ಮತ್ತು ಮನೆಗೆ ಎಲ್ಲ ಕಡೆ ನಿಂತ್ಕೊಂಡಲ್ಲೇ ನೀವು ದಿಕ್ಕಲ್ಲಿ ಪ್ರೋಕ್ಷಣೆ ಮಾಡಬೇಕು. ಒಂದು ಪೂರ್ವ, ಉತ್ತರ, ದಕ್ಷಿಣ, ಈ ಥರ ಒಂದು ಕೈಯಲ್ಲಿ ಇಟ್ಕೊಂಡು ಹಂಗೆ ಪ್ರೋಕ್ಷಣೆ ಮಾಡಿ ಸಾಕು. ಆ ಒಂದು ಎನರ್ಜಿ ಸಂಕಲ್ಪ ಮಾಡ್ಕೊಂಡು ಅಭಿವೃದ್ಧಿ, ಆ ನೆಗೆಟಿವ್ ಎನರ್ಜಿ ಎಲ್ಲ ಮನೆಯಿಂದ ಆಚೆ ಹೊಟ್ಟೋಗ್ಬಿಡುತ್ತೆ. ಕೈಯನ್ನು ಹಚ್ಚಬೇಕು. ಆಮೇಲೆ ನೀವೇನು ಮಾಡಬೇಕು ಅಂತ ಅದನ್ನು ತೆಗೆದುಕೊಂಡೋಗಿ ಈ ಮನೆಯ ಬಾಗಿಲಿರುತ್ತಲ್ಲ ಆ ಬಾಗಿಲಿಗೆ ಹೀಗೆ ತಾಗಿಸ್ಬೇಕು. ಅಂದರೆ ಬಾಗಿಲಿಗೆ ಆ ಒದ್ದೆ ಇರುತ್ತಲ್ಲ ಅದನ್ನೇ ಹೋಗಿ ಮುಟ್ಟಿ ಸಾಕು. ಮತ್ತೆ ಸಂಕಲ್ಪ ಮಾಡ್ಕೊಳ್ಳಿ, ಮನೇಲಿ ಯಾವುದೇ ರೀತಿಯ ಜಗಳಗಳು ಆಗಬಾರ್ದು, ಶಾಂತವಾಗಿರಬೇಕು, ಪ್ರಶಾಂತವಾಗಿರಬೇಕು ಅಂತ. ನಮ್ಮ ಗಂಡ ಹೆಂಡತಿ ಜಗಳ ಹೊಟ್ಟೋಗ್ಬಿಡ್ಬೇಕು ಮತ್ತು ಒಂದಾಗಬೇಕು ಅಂತ ನೀವು ಇದು ಮಾಡಿ ಸಾಕು. ಕೇವಲ ಒಂದೇ ಒಂದು ಅವರಲ್ಲಿ ಎಷ್ಟೇ ಜಗಳ ಆಗಿರಲಿ, ಏನೇ ಮನಸ್ತಾಪ ಮಾಡಿಕೊಂಡು ಡೈವರ್ಸ್ವರೆಗೂ ಹೊರಟೋಗ್ಬಿತ್ತು ಅಂತಂದರೂ ಕೂಡ ಅದು ಶಾಂತವಾಗಿಬಿಡುತ್ತೆ, ಪ್ರಶಾಂತವಾಗಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಒಂದಾಗ್ತೀರಾ. ತುಂಬ ಜನಕ್ಕೆ ಹೇಳಿದ್ದೀನಿ ಸರಳ ತಂತ್ರನ, ಅದನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಮತ್ತು ಯಾರ್ಯಾರು ಗಂಡ ಹೆಂಡತಿ ಆವಾಗವಾಗ ಜಗಳ ಆಗ್ತಾಯಿರ್ತೀವಿ ವಿಪರೀತ, ಅವರು ನೀವೇನು ಮಾಡಿ ಅಂತಂದರೆ ಓಂ ಹಂ ಹನುಮತೆ ನಮಃ ಅಂತ ಕಮೆಂಟನ್ನು ಮಾಡಿ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಯಜಮಾನ ಹೆಸರನ್ನು ನೀವು ಕಳಿಸಿ. ಖಂಡಿತವಾಗಿ ನಾನು ಪೂಜೆ ಮಾಡ್ತೀನಿ, ನೀವು ಅಲ್ಲಿ ನಾನು ಸಂಕಲ್ಪ ಮಾಡ್ತೀನಿ, ಪೂಜೆ ಮಾಡ್ತೀನಿ, ನೀವು ಅಲ್ಲಿ ತಂತ್ರವನ್ನು ಮಾಡಿ ತುಂಬ ಚೆನ್ನಾಗಾಗ್ತೀರಾ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನೋ ನೀವು ಯಂತ್ರ ತಗೊಂಡು ಬಗೆಹರಿಸ್ಕೊಳ್ಳಿ. ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಶಿಬಿರ, ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿದ್ದೆ ಆಯಿತು ಅಂತಂದರೆ ಎಂತಹ ಜೀವನದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ. ಮೊದಲನೇದಾಗಿ ಆರೋಗ್ಯದ ಸಮಸ್ಯೆ, BP ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟಾನ್ಸಿಲ್ಸ್ ಏನಾದ್ರು ಫುಲ್ಲು ಕೇವಲ 7-8 ದಿನದಲ್ಲಿ ನಿಮಗೆ ನಾರ್ಮಲ್ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತೀನಿ. ಗ್ಯಾಸ್ಟ್ರಿಕ್ ಸಮಸ್ಯೆ ತಲೆನೇ ಕೆಡಿಸ್ಕೊಬಿಡಿ, ಒಂದು ವಾರದಲ್ಲಿ ನಿವಾರಣೆ ಆಗಿಬಿಡುತ್ತೆ. 10 to 12 ಡೇಸ್ ಒಳಗಡೆ ಅಸ್ತಮಾ ಕ್ಯೂರ್ ಆಗುತ್ತೆ. 10 ರಿಂದ 15 ದಿನದ ಒಳಗಡೆ ನಿಮಗೆ ಪೈಲ್ಸು ಮತ್ತು ಪಿಸ್ತೂಲ ಎಲ್ಲಿ ಸಿಕ್ಕಾಬಟ್ಟೆ ಉರಿ ಎಲ್ಲವೂ ಕೂಡ ನಾರ್ಮಲ್ ಬರ್ತಾ ಹೋಗುತ್ತೆ ಗೊತ್ತಲ್ಲ. ಹಾಗಾಗಿ ಇವೇನು ಮಾಡಿ ಅಂತಂದರೆ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅದ್ಭುತವಾಗಿ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದ್ಮೇಲೆ ನೀವು ಅಳವಡಿಸ್ಕೊಂಡ್ರೆ ಸಾಕು, ತುಂಬ ಅನುಕೂಲ ಆಗುತ್ತೆ. 1 ತಿಂಗಳು ಒಳಗಡೆ ಸೊಂಟ ನೋವು, ಮಂಡಿ ನೋವು, ಇಮ್ಡಿ ನೋವು, ಆರ್ಥರೈಟಿಸು, ಮತ್ತು ಸರ್ವಿಕಲ್ ಸ್ಪಾಂಡಲೈಟಿಸಸ್ಸು ಮತ್ತು ಸಯಾಟಿಕಾ ಪ್ರಾಬ್ಲಮ್ಮು, ಎಲ್ಲ ಪ್ರಾಬ್ಲಮ್ಮು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಅದೆಲ್ಲ. ಹಾಗೆ ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯತ್ತೆ ಆಗ್ತಾ ಬರುತ್ತೆ. ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಆಯ್ತು, ಜೀವನದ ಸಮಸ್ಯೆಗೆ ಈ ಒಂದು ಯಂತ್ರ ಮಂತ್ರ ತಂತ್ರ ಶಿಬಿರ ಗೊತ್ತಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಆಗಿರೋಂಥ ಕೆಲವೊಂದರ ವಿಚಾರಗಳನ್ನು ಕೇವಲ 18 ರಿಂದ 20 ಪಾಯಿಂಟ್ ನೀವು ತಿಳ್ಕೊಂಡ್ರೆ ಸಾಕು. ದುಡ್ಡಿನ ಬಗ್ಗೆ ನೀವು ಜೀವನ ಪರ್ಯಂತ ದುಡ್ಡಿಗೆ ಸಮಸ್ಯೆಗೆ ಆಗೋದೇ ಇಲ್ಲ. ನಿಮ್ಗೆ ಹೆಂಗೋ ದುಡ್ಡು ಬರುತ್ತೆ ಗೊತ್ತಾ. ದುಡ್ಡಿಲ್ಲ ಅಂತಂದ್ರೂ ಕೂಡ ನೀವೇ ಶ್ರೀಮಂತರು, ಅಷ್ಟು ಚೆನ್ನಾಗಿ ಆಗ್ತಾ ಹೋಗ್ತೀರಾ. ಯಾವ ಬಿಸ್ನೆಸ್ಸು ಕೂಡ ಲಾಸ್ ಅನ್ನೋಂಥದ್ದು ಆಗೋದಿಲ್ಲ. ಈ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ, ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ. ಇದನ್ನು ತಿಂಗಳು ಕೊನೆ ಶನಿವಾರ ಭಾನುವಾರ ಇರುತ್ತೆ. 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಸರ್ಟಿಫಿಕೇಟ್ ಕೋರ್ಸ್ ಆಗುತ್ತೆ, ಬೇರೆಯವ್ರಿಗೂ ಕೂಡ ಇದನ್ನು ಟೀಚ್ ಮಾಡ್ಬೋದು. ಮತ್ತು ಈ ತಂತ್ರ ನಾನು ಹೇಳ್ಕೊಡೋ ತಂತ್ರವನ್ನು ಕೇವಲ 3 ನಿಮಿಷ ಮಾಡಿದ್ರೆ ಸಾಕು, ಅದು ಎಂಥ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ
ಗೊತ್ತಲ್ಲ, ಅದನ್ನ ಮಾಡ್ಕೊಳ್ಳಿ. ಮತ್ತು 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು, ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಿರಂತೆ ಈ ರೀತಿ ತಡೆಯೋದಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅಕ್ಕ ತಂಗಿ, ಅಣ್ಣ ತಮ್ಮ, ಇವ್ರುಗಳ ಫ್ರೆಂಡ್ಶಿಪ್ಪು ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ ಏನಾರು ಇತ್ತು ಅಂತಂದರೆ, ಅಕ್ಕ ತಂಗಿ, ಅಣ್ಣ ತಮ್ಮ ಇವ್ರುಗಳ ನಡುವೆ, ನಿಮ್ಮ ನಡುವೆ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ನಿವಾರಣೆ ಆಗುತ್ತೆ. ಯಾವುದೇ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊತ ಅಂಥ ಒಂದು ಅದ್ಭುತವಾದ, ಇದಕ್ಕೆ ವಿಶೇಷವಂತ ಮಂತ್ರವನ್ನು ನಾವು ನಿಮಗೆ ಹೇಳ್ಕೊಡ್ತೀವಿ. ಗುರುಪದೇಶ ಅಂತ ಹೇಳ್ತೀವಿ. ಆ ಗುರು ಮಂತ್ರವನ್ನು ನೀವು ಜಪ ಮಾಡ್ತು ಅಂತಂದರೆ ಸಾಕು, ನಿಮ್ಮ ಸಮಸ್ಯೆಗಳನ್ನೆಲ್ಲ ಮರೆತು ಬಿಡಿ ಗೊತ್ತಲ್ಲ. ಯಾವುದೇ ಕೆಲಸ ಮಾಡೋದು ಕೂಡ ನಿಮಗೆ ಸಕ್ಸಸ್ ಆಗುತ್ತೆ ಗೊತ್ತಲ್ಲ. ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯ ಸಿಗುತ್ತೆ. ನೀವು ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಕೂಡ ಸಕ್ಸಸ್ ಆಗ್ತಾ ಬರುತ್ತೆ. ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ ಸರಿ ಹೋಗುತ್ತೆ. ಶತ್ರುಬಾಧೆ ನಿವಾರಣೆ ಆಗುತ್ತೆ. ಮತ್ತು ಜೀವನದಲ್ಲಿ ತಪ್ಪು ಡಿಸಿಷನ್ ತೊಗೊಂಡು ಜೀವನ ಹಾಳು ಮಾಡ್ಕೊತೀರ, ಬುದ್ಧಿ ಅನ್ನೋದು ಕೆಟ್ಟೋಗ್ಬಿಟ್ಟಿದೆ, ಅದೆಲ್ಲವೂ ಕೂಡ ಸರಿ ಹೋಗ್ತಾ ಬರುತ್ತೆ ಗೊತ್ತಲ್ಲ. ಯಾವ ಸಮಯದಲ್ಲಾದರೂ ಕೂಡ ನಿಮ್ಗೆ ಏನೇ ಒಂದು ಈ ಒಂದು ಮಂತ್ರ ಹೇಳ್ಕೊತು ಅಂತಂದರೆ ಸಾಕು, ಆ ಸಮಸ್ಯೆಗೆ ಇಮಿಡಿಯೇಟಾಗಿ ನಿಮಗೆ ಏನೊಂದು ಸೊಲ್ಯೂಷನ್ ಸಿಗುತ್ತೆ. ಆ ಒಂದು ಗುರು ಬೀಜ ಮಂತ್ರವನ್ನು ನೀವು ನಾನು ನಿಮಗೆ ದೀಕ್ಷೆ ಕೊಡ್ತೀನಿ. ಅಂದರೆ ಗುರು ಬೀಜ ದೀಕ್ಷೆ ಅಂತಂದರೆ ಸನ್ಯಾಸ ದೀಕ್ಷೆ ಅಲ್ಲ, ಕಿವಿಯಲ್ಲಿ ಅದನ್ನು ಬೋಧನೆ ಮಾಡ್ತೀನಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಬಿಟ್ರೆ ಸಾಕು, ನಿಮ್ಮ ಸಮಸ್ಯೆಗಳು ಬಗೆಹರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ಮಿಸ್ ಮಾಡದೆ ನೀವು ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡಿ ಅಲ್ಲ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ನಿಮಗೆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿತಾ ಹೋಗುತ್ತೆ ಅಲ್ಲ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ